ನಮಸ್ಕಾರ. ನಾನು ಮಧುರ, ಕನ್ನಡ ಗೌರ ರೀಲೋಡ್ ಚಾನಲ್ ಇಂದ. ಸ್ನೇಹಿತರೆ, ಇವತ್ತು ಆರ್ ಸಿ ಸಿ ಕನ್ಸ್ಟ್ರಕ್ಷನ್ ಕಂಪನಿಯವರು ಕಟ್ಟಿರುವಂತಹ ಒಂದು ಬ್ಯೂಟಿಫುಲ್ ಆದಂತಹ ಮನೆ ಇದೆ. ಈ ಮನೆಯನ್ನ ನೋಡ್ಕೊಂಡ್ ಬರೋಣ ಬನ್ನಿ. ಇನ್ನು ಈ ಮನೆಯ ಸೈಟಲ್ಲಿ ಏರಿಯಾ ಬಂದು 30/40 ಇದೆ. ಒಂದು ಕಾರ್ನರ್ ಸೈಟ್ ಆಗಿದೆ. ಸೊ ಎರಡು ಕಡೆ ನಿಮಗೆ ಎಲಿವೇಶನ್ ಸಿಗ್ತಾ ಇದೆ. ಬನ್ನಿ ಎಲಿವೇಶನ್ ನೋಡ್ಕೊಂಡ್ ಬರೋಣ. ಇನ್ನು ರೋಡ್ ಲೆವೆಲ್ ಇಂದ ಸುಮಾರು 2 ಅಡಿಯಷ್ಟು ಹೈಟ್ ತಗೊಂಡಿದೆ. ಇಲ್ಲಿ ಗೇಟ್ ಅನ್ನು ನೋಡಬಹುದು. ಕಂಪ್ಲೀಟ್ ಆದಂತಹ ಗೇಟ್ ಬರ್ತಾ ಇದೆ, ಎಲ್ಲೂ ಗ್ಯಾಪ್ ಬರ್ತಾ ಇಲ್ಲ. ಇಲ್ಲಿ ಫೆಂಡರ್ ಮ್ಯಾಕ್ಸ್ ಬೋರ್ಡ್ ಅನ್ನ ಬಳಸಿದ್ದಾರೆ. ಮಧ್ಯದಲ್ಲಿ SS ನ ಮೇಲೆ CNC ಮಾಡಲಾಗಿದೆ. SS ನ ಮೇಲೆ CNC ಮಾಡಿ ಈ ತರ ಡಿಸೈನಿಂಗ್ ಮಾಡಲಾಗಿದೆ. ಪಕ್ಕದಲ್ಲಿ ಇಲ್ಲಿ ಕೆಳಗಡೆ ಕಾಂಪೌಂಡ್ ಗೆ ರೆಡ್ ಕಲರ್ ಪೇಂಟ್ ಅಲ್ಲಿ ಹೈಲೈಟೆಡ್ ವಾಲ್ ಮಾಡಿದ್ದಾರೆ, ಗ್ರೂವ್ ಮಾಡಿದ್ದಾರೆ. ಮೇಲ್ಗಡೆ ಸೆರಾ ಬೋಲ್ಡ್ ಗಳನ್ನ ಯೂಸ್ ಮಾಡಿಕೊಂಡು ಓಪನಬಲ್ ವಿಂಡೋನ ಮಾಡಿದ್ದಾರೆ. ಅದರಿಂದ ಏನಾಗುತ್ತೆ ಅಂದ್ರೆ ನಿಮ್ಮ ಸ್ಟೇರ್ ಕೇಸ್ ಭಾಗ ಇದೆಯಲ್ಲ, ಅಲ್ಲಿ ಕಂಪ್ಲೀಟ್ ಆಗಿ ವೆಂಟಿಲೇಷನ್ ಸಿಗುತ್ತೆ. ಅದು ನೈಟ್ ವಿಷನ್ ನೋಡ್ಬೋದು. ಇನ್ನು ಅದ್ರ ಪಕ್ಕ ಬಂದ್ರೆ ಒಂದು ಬ್ಯಾಲ್ಕನಿ ತರ ಕಾಣ್ತಾ ಇದೆ, ಬಟ್ ಅದು ಓನರ್ ಮನೆಯ ಎಂಟ್ರನ್ಸ್. ಅಲ್ಲಿ SS ನ ರೈಲಿಂಗ್ಸ್ ಅನ್ನ ಕೊಟ್ಟಿದ್ದಾರೆ, ಟಫನ್ ಗ್ಲಾಸ್ ಅನ್ನ ಕೊಟ್ಟಿದ್ದಾರೆ. ಮೇಲ್ಗಡೆಯೂ ಕೂಡ ಒಂದು ಬ್ಯಾಲ್ಕನಿ ತರ ಬರ್ತಾ ಇದೆ. ಈ ಮನೆಗೆ 2 ಎಲಿವೇಶನ್ ಇದೆ ಅಂತ ಹೇಳಿದೆ. ಇಲ್ಲಿ ಕೆಳಗಡೆ ಕಾಂಪೌಂಡ್ ಒಳಗೆ ಸಿಂಪಲ್ ಆಗಿ ಪ್ಲಾಸ್ಟರಿಂಗ್ ಮಾಡಿ ಗ್ರೂವ್ ಮಾಡಿದ್ದಾರೆ. ಮೇಲ್ಗಡೆ ಟೆಕ್ಸ್ಚರ್ ಪೇಂಟ್ ಮಾಡಿದ್ದಾರೆ, ಅಲ್ಲೂ ಕೂಡ ಗ್ರೂವ್ ಮಾಡಿದ್ದಾರೆ. ಅದ್ರ ಪಕ್ಕದಲ್ಲಿ ನೀವು ಇದನ್ನ ನೋಡ್ಬೋದು, ಏನು ನ್ಯಾಚುರಲ್ ಸ್ಟೋನ್ ಕ್ಲಾಡಿಂಗ್ ಅನ್ನ ನೋಡ್ಬೋದು. ಇನ್ನು ಮೇಲ್ ಬಂದ್ರೆ ಫ್ರೇಮ್ಸ್ ತರ ತಗೊಂಡಿದ್ದಾರೆ, ಅದರಲ್ಲೂ ಕೂಡ ಸ್ಪಾಟ್ ಲೈಟ್ ಗಳನ್ನ ಹಾಕಿದ್ದಾರೆ. ಅದು ಕೂಡ ನೈಟ್ ಅಲ್ಲಿ ತುಂಬಾ ಹೈಲೈಟೆಡ್ ಆಗಿ ಕಾಣುತ್ತೆ. ಇನ್ನು ನಾವು ಪಾರ್ಕಿಂಗ್ ಬಂದ್ರೆ ಸಾಕಷ್ಟು ದೊಡ್ಡದಾದಂತಹ ಪಾರ್ಕಿಂಗ್ ಸಿಗ್ತದೆ. ಯಾಕಂದ್ರೆ ಕಂಪ್ಲೀಟ್ 30/40 ಏನಿದೆ ಅದು ಪೂರ್ತಿ ಪಾರ್ಕಿಂಗ್ ಯೂಸ್ ಮಾಡಿದ್ದಾರೆ. ಇಲ್ಲಿ ರಸ್ಟಿಕ್ ಫಿನಿಶ್ ಇರುವಂತಹ ಪಾರ್ಕಿಂಗ್ ಟೈಲ್ಸ್ ನ ಯೂಸ್ ಮಾಡಿದ್ದಾರೆ. ಇಲ್ಲಿ ಆ ಕಡೆ ಕೂಡ ಸ್ವಲ್ಪ ಸ್ಪೇಸ್ ಸಿಗುತ್ತೆ. ಕಾರ್ನರ್ ಸೈಟ್ ಆಗಿರೋದ್ರಿಂದ ಇವೆಂಚುಲಿ ಅದನ್ನ ಒಂದು ಅಂಗಡಿ ತರ ಕನ್ವರ್ಟ್ ಮಾಡ್ಕೊಳ್ಬಹುದು. ಇನ್ನು ಎಲ್ಲಾ ಮನೆಯಲ್ಲೂ ಬೆಂಗಳೂರಲ್ಲಿ ಹೆಚ್ಚಾಗಿ ಸೆಂಟ್ರಲೈಸ್ ಗ್ಯಾಸ್ ಪ್ರೊವಿಷನ್ ನ ಸ್ಟೇರ್ ಕೇಸ್ ನ ಕೆಳಗಡೆ ಕೊಟ್ಟಿರ್ತಾರೆ. ಪಾರ್ಕಿಂಗ್ ನಲ್ಲೂ ಕೂಡ ಒಂದು ವಾಶ್ರೂಮ್ ಬರ್ತಾ ಇದೆ. ಇಲ್ಲಿ ಸ್ಟೇರ್ ಕೇಸ್ ಗೆ ಗ್ರಾನೈಟ್ ಅನ್ನ ಯೂಸ್ ಮಾಡಿದ್ದಾರೆ. ಮತ್ತೆ SS ನ ರೇಲಿಂಗ್ಸ್ ಬರ್ತಾ ಇದೆ. ಗ್ರಾನೈಟ್ ಗಳಿಗೆ ಗ್ರೂವ್ ಕೊಡಲಾಗಿದೆ. ಮತ್ತು ಏನು ಸ್ಟೇರ್ ಕೇಸ್ ನ ಪಕ್ಕದಲ್ಲಿ ಗ್ಯಾಪ್ ಬರ್ತಾ ಇದೆ, ಅಲ್ಲಿ ಸೇಫ್ಟಿಗೆ MS ಗ್ರಿಲ್ಸ್ ನ ಹಾಕಿದ್ದಾರೆ. ನಾವು ಓನರ್ ಮನೆಯ ಎಂಟ್ರೆನ್ಸ್ ಗೆ ಬಂದ್ರೆ ವಾಲ್ ಗ್ಲೈಡಿಂಗ್ ನೋಡಬಹುದು. ಇಲ್ಲಿ ಫುಲ್ ಬಾಡಿ ವಿಟ್ರಿಫೈಡ್ ಟೈಲ್ಸ್ ನ ಯೂಸ್ ಮಾಡಿದ್ದಾರೆ. ಸುಮಾರು 3/6 ಅಳತೆಯ ಟೈಲ್ಸ್ ಗಳಿಗೂ, ಮತ್ತು ಮಧ್ಯದಲ್ಲಿ ಬೈಂಡಿಂಗ್ ಕೂಡ ಅದು ಟೈಲ್ಸ್ ಇಂದಾನೆ ಮಾಡಿದ್ದಾರೆ. ಕಾಂಟ್ರಾಸ್ಟ್ ಕಲರ್ ಅನ್ನ ಯೂಸ್ ಮಾಡಿದ್ದಾರೆ. ಇಲ್ಲಿ ಸ್ವಿಚಸ್ ನ ನೋಡಬಹುದು, ಕಲರ್ಡ್ ಸ್ವಿಚಸ್ ಗೆ ಹೋಗಿದ್ದಾರೆ. GM ನ ಸ್ವಿಚಸ್ ಬರ್ತಾ ಇದೆ. ಮೇಲ್ಗಡೆ ನೋಡಬಹುದು ನೀವು ಫಾಲ್ ಸೀಲಿಂಗ್ ಮಾಡಿದ್ದಾರೆ. ಇಲ್ಲಿ ಡೋರ್ ನೋಡಬಹುದು, ಕಂಪ್ಲೀಟ್ ಆಗಿ ಟೀಕುಡ್ ನ ಡೋರ್ ಬರ್ತಾ ಇದೆ. ಟೀಕುಡ್ ನ ಡೋರ್ ಅಂದ್ರೆ ಸುಮಾರು ಬಾಸ್ಕಲ್ ನೋಡಬಹುದು ಎಷ್ಟು ಥಿಕ್ ಆಗಿದೆ. ಸುಮಾರು 1 ಲಕ್ಷದ ಹತ್ತಿರ ಖರ್ಚಾಗಿರುವಂತಹ ಡೋರು ಅಂತ ಹೇಳ್ಬೋದು. ಇನ್ನು ಹಾಲ್ ಎಂಟ್ರಿಗೆ ಬಂದ್ರೆ, ಹಾಲ್ ಬಂದು ಸುಮಾರು 600 ಫೀಟ್ ನಷ್ಟು ಇದೆ. ಇಲ್ಲೂ ಕೂಡ ಅಷ್ಟೇನೆ ಒಂದು ಸ್ಟೆಪ್ ತರ ತಗೊಂಡಿದ್ದಾರೆ. ಸ್ಟೆಪ್ ನಂತರ ಹಾಲ್ಗೆ ಇಳಿಬೇಕು, ಆ ರೀತಿಯಲ್ಲಿ ಮಾಡಿದ್ದಾರೆ. ಅಲ್ಲೂ ಕೂಡ ಒಂದು ಲಪೋತ್ರ ಹಾಕಿದ್ದಾರೆ. ಇಲ್ಲಿ ಫ್ಲೋರಿಂಗ್ ಗೆ ಬಂದು ಫುಲ್ ಬಾಡಿ ವಿಟಿಫೈಡ್ ಟೈಲ್ಸ್ ಅಲ್ಲಿ ದೊಡ್ಡ ಸೈಜ್ 2/8 ಸೈಜ್ ಅಲ್ಲಿ, ಇವಾಗೇನು ಸ್ಮಾರ್ಟ್ ಮಾರ್ಬಲ್ಸ್ ಅಂತ ಬರುತ್ತಲ್ಲ, ಆ ರೀತಿಯ ಕಾನ್ಸೆಪ್ಟ್ ಅಲ್ಲಿ ಇಲ್ಲಿ ಡಿಫ್ರೆಂಟ್ ಆಗಿ ಟ್ರೈ ಮಾಡಿದ್ದಾರೆ. ಇನ್ನು ಎದುರುಗಡೆ ಒಂದು ಹೈಲೈಟೆಡ್ ವಾಲ್ ತಗೊಂಡಿದ್ದಾರೆ. ಇಲ್ಲಿ ವಿನಿಯರ್ ಶೀಟ್ ಗಳನ್ನ ಅದಕ್ಕೆ ಹಾಕಿದ್ದಾರೆ. ಸೈಡ್ ಅಲ್ಲಿ ಗೋಲ್ಡನ್ ಕಲರ್ ಅಕ್ರಿಲಿಕ್ ಸೀಟ್ ಅನ್ನ ಹಾಕಿದ್ದಾರೆ. ಪಕ್ಕದಲ್ಲಿ MDF ಶೀಟ್ ಗಳಿಂದ ಗ್ರೂವ್ ಮಾಡಿ ರ್ಯಾಪ್ಟೆಡ್ ಗಳನ್ನ ಕ್ರಿಯೇಟ್ ಮಾಡಿ ಹಾಕಿದ್ದಿದೆ. ಇಲ್ಲಿ ನೋಡಬಹುದು ಹಾಲ್ ಅಲ್ಲಿ 2 ವಿಂಡೋ ಬರ್ತಾ ಇದೆ. 8 ಫೀಟ್ ನ 2 ವಿಂಡೋ. ಆ ವಿಂಡೋವನ್ನ ಇಲ್ಲಿ ನೋಡಬಹುದು ಒಂದ್ ಸೈಡ್ ಅಲ್ಲಿ. ಇಲ್ಲೂ ಕೂಡ ಅಷ್ಟೇ MDF ಬೋರ್ಡ್ ಡಿಫ್ರೆಂಟ್ ಆದಂತಹ ಡಿಸೈನ್ ಕ್ರಿಯೇಟ್ ಮಾಡಿ ಅದರೊಳಗಡೆ ಲೈಟ್ ಅನ್ನ ಹಾಕಿದ್ದಾರೆ. ಅದರೊಳಗಡೆ ಲೈಟ್ ಅನ್ನ ಇನ್ಸ್ಟಾಲ್ ಮಾಡಿದ್ದಾರೆ. ಇನ್ನು ಟಿವಿಗೆ ಒಂದು ಪ್ರೊಜೆಕ್ಷನ್ ತಗೊಂಡಿದ್ದಾರೆ. ಕೆಳಗೆ ವುಡನ್ ಫಿನಿಶ್ ಅಲ್ಲಿ ಸ್ಟೋರೇಜ್ ಯೂನಿಟ್ ಗಳನ್ನ ಕೊಡಲಾಗಿದೆ. ಪಕ್ಕದಲ್ಲೂ ಕೂಡ ಅವಾಗಲೇ ಹೇಳಿದೆ 8 ಫೀಟ್ ನ ದೊಡ್ಡದಾದಂತಹ ಇನ್ನೊಂದು ವಿಂಡೋ ಕೂಡ ಬರ್ತದೆ. ಈ ಲುಕ್ ಸಾಕಷ್ಟು ಲಕ್ಸುರಿಯಸ್ ಆಗಿ ಬಂದಿದೆ. ಇನ್ನು ದೇವ್ರ ಮನೆ ವಿಷಯಕ್ಕೆ ಬಂದ್ರೆ ತುಂಬಾ ಬ್ಯೂಟಿಫುಲ್ ಆದಂತಹ ದೇವ್ರ ಮನೆಯನ್ನ ಕ್ರಿಯೇಟ್ ಮಾಡಿದ್ದಾರೆ. ಈ ದೇವ್ರ ಮನೆಯಲ್ಲಿ ಹಲಸಿನ ಕಟ್ಟಿಗೆಯಿಂದ ಮಾಡಿರುವಂತದ್ದು. ಇವರು ಮಲ್ನಾಡಿನವರಾಗಿರೋದ್ರಿಂದ ಊರಿಂದಾನೇ ಮಾಡಿಸ್ಕೊಂಡ್ ಬಂದಿದ್ದಾರಂತೆ. ಇಲ್ಲಿ ದೇವ್ರ ಮನೆ ಒಳಗಡೆ ಲೈಟ್ ಬರ್ಲಿ, ಸನ್ ಲೈಟ್ ಬರ್ಲಿ ಅಂತ ಅದಕ್ಕೂ ಕೂಡ ಇಲ್ಲಿ ಆಪ್ಷನ್ ನ ಬಿಟ್ಟಿದ್ದಾರೆ. ಮೇಲ್ಗಡೆ ನೋಡಬಹುದು, ಮೇಲ್ಗಡೆ ಹೆಂಚ್ ಹಾಕಿದ್ದಾರೆ. ನಮ್ ಕಡೆ ದೇವಸ್ಥಾನಕ್ಕೆ ಈ ತರ ಹೆಂಚ್ ಹಾಕ್ತಾರೆ. ಅಷ್ಟಲಕ್ಷ್ಮಿಯ ಒಂದು ಪ್ಯಾಟರ್ನ್ ನ ಮಾಡಿದ್ದಾರೆ. ಮಧ್ಯದಲ್ಲಿ ಶ್ರೀನಿವಾಸನ ಒಂದು ಫೇಸ್ ಅಥವಾ ಒಂದು ಸ್ಟ್ಯಾಚ್ಯೂ ರೀತಿಯಲ್ಲಿ ಮಾಡಿದ್ದಿದೆ. ತುಂಬಾನೇ ಯುನೀಕ್ ಅಂಡ್ ಚೆನ್ನಾಗಿ ಬಂದಿದೆ. ಮೇಲ್ಗಡೆ ನೀವು ಹೆಂಚನ್ನ ಹಾಕಿದ್ದನ್ನ ನೋಡಬಹುದು. ಮಲೆನಾಡು ಅಥವಾ ನೀವು ಕರಾವಳಿ ಭಾಗದ ದೇವಸ್ಥಾನಗಳಲ್ಲಿ ನೋಡಿದ್ರೆ ಈ ತರ ಒಂದು ಡಿಸೈನ್ ನ ಮಾಡಿರ್ತಾರೆ. ಇನ್ನು ಇಲ್ಲಿ ಒಂದು ವಾಲ್ ಪಾರ್ಟಿಷನ್ ನ ಮಾಡಿದ್ದಾರೆ. ಇಲ್ಲೊಂದು 35 ಡಿಗ್ರಿಯಷ್ಟು ಟಿಲ್ಟ್ ಮಾಡಿ ಈ ರೀತಿಯ ಡಿಸೈನ್ ನ ಕ್ರಿಯೇಟ್ ಮಾಡಲಾಗಿದೆ. ಕಿಚನ್ ನೋಡಬಹುದು. ಕಿಚನ್ ಸುಮಾರು 10/12 ಅಳತೆ ಕಿಚನ್ ಬರ್ತಾ ಇದೆ. ಇಲ್ಲೂ ಕೂಡ ಅಷ್ಟೇ ಫುಲ್ ಬಾಡಿ ವಿಟಿಫೈಡ್ ಟೈಲ್ಸ್ ನ ಯೂಸ್ ಮಾಡಿದ್ದಾರೆ. ಇಲ್ಲಿ ಯುಟಿಲಿಟಿ ಹೋಗಕ್ಕೆ ಡೋರ್ ನೋಡಬಹುದು. ಯೂಶುವಲಿ ಹೊರಗಡೆ ಏನು ಸನ್ಲೈಟ್ ಅಥವಾ ಮಾಯಿಶ್ಚರ್ಗೆ ಬರುತ್ತೆ ಅಂತದನ್ನ ವಾಟರ್ ಪ್ರೂಫ್ ಡೋರ್ ನ ಕೊಟ್ಟಿರ್ತಾರೆ. ಇಲ್ಲಿ WPC ವಾಟರ್ ಪ್ರೂಫ್ ಡೋರ್ ನ ಕೊಟ್ಟಿದ್ದಾರೆ.
ಇಲ್ಲಿ ನೀವು ಯುಟಿಲಿಟಿ ನೋಡಬಹುದು. ಯುಟಿಲಿಟಿಯಲ್ಲಿ ಹಾಫ್ ವರೆಗೂ ಟೈಲ್ಸ್ ಹಾಕಿದ್ದಿದೆ ಮತ್ತೆ ಸೇಫ್ಟಿ ಗ್ರಿಲ್ಸ್ ಗಳನ್ನ ಕೊಟ್ಟಿದ್ದಾರೆ ನೋಡಬಹುದು. ಅದರ ಹಿಂದ್ಗಡೆ ಇದನ್ನ ಏನ್ ಕೊಟ್ಟಿದ್ದಾರೆ, ಸ್ಲೈಡಿಂಗ್ ಡೋರ್ ಇರುವಂತಹ ವಿಂಡೋವನ್ನ ಕೊಟ್ಟಿದ್ದಾರೆ. ಕಿಚನ್ ಕ್ಯಾಬಿನೆಟ್ಗೆ ಇಲ್ಲಿ ಗ್ಯಾಲಕ್ಸಿ ಗ್ರಾನೈಟ್ ಅನ್ನ ಹಾಕಿದ್ದಿದೆ. ಇದು ತುಂಬಾ ಎಷ್ಟು ಒಂದು 280, 200, 250 ಬೇರೆ ಬೇರೆ ರೇಂಜ್ ಅಲ್ಲಿ ಸಿಗುತ್ತೆ. ಇಲ್ಲಿ ಆರೆಂಜ್ ಕಲರ್ ಲ್ಯಾಮಿನೇಟ್ಗೆ ರೋಸ್ ಗೋಲ್ಡ್ ಕಲರ್ ಇದನ್ನ ಪ್ರೊಫೈಲ್ ಹ್ಯಾಂಡಲ್ಸ್ ನ ಕೊಟ್ಟಿದ್ದಾರೆ. ಮೇಲ್ಗಡೆ ನೋಡಬಹುದು ನೀವು ಗ್ರೇ ಕಲರ್ ನ ಲಾಫ್ಟ್ ಅನ್ನ ಕೊಟ್ಟಿದ್ದಾರೆ. ಇಲ್ಲೊಂದು ಲಾಂಗ್ ಯೂನಿಟ್ ತರ ಕೊಟ್ಟಿದ್ದಾರೆ. ಸುಮಾರು ಇದನ್ನ ಗ್ರೈಂಡರ್ ಗಳನ್ನೆಲ್ಲ ಇಟ್ಕೊಳ್ಳೋಕೆ, ಅವನ್ ಇಟ್ಕೊಳ್ಳೋಕೆ ಅಂತ ಆಗುತ್ತೆ. ಆ ರೀತಿಯ ಒಂದು ಸ್ಟೋರೇಜ್ ಯೂನಿಟ್ ಅನ್ನ ಕೊಟ್ಟಿದ್ದಾರೆ. ಇಲ್ಲಿ ಕಿಚನ್ ನ ಒಳಭಾಗದಲ್ಲಿ ಒಂದು ದೊಡ್ಡದಾದಂತಹ ಸ್ಟೋರೇಜ್ ಕೊಟ್ಟಿದ್ದಾರೆ. ಸೊ ಇಂಥವೆಲ್ಲ ಮಾಡ್ಕೊಂಡ್ರೆ ಮನೆಯಲ್ಲಿ ಯೂಸ್ ಆಗುತ್ತೆ. ನಾವು ಫಸ್ಟ್ ಬೆಡ್ರೂಮ್ ನೋಡ್ತಾ ಇದೀವಿ. ಇಲ್ಲಿ ಲ್ಯಾಮಿನೇಟೆಡ್ ಡೋರ್ ನ ನೋಡಬಹುದು. ಸುಮಾರು ಒಂದು 6,000 to 7,000 ಆಗುತ್ತೆ ಈ ರೀತಿಯ ಡೋರ್ಗಳಿಗೆ. ಇಲ್ಲಿ ಸುಮಾರು 12x14 ಅಳತೆಯ ಒಂದು ಬೆಡ್ರೂಮ್ ಬರ್ತಾ ಇದೆ. ಒಂದು ಮಾಸ್ಟರ್ ಬೆಡ್ರೂಮ್ ಅಂತ ಅನ್ಬೋದು. ಇಲ್ಲಿ ಫ್ಲೋರಿಂಗ್ಗೆ ಗ್ರಾನೈಟ್ ಅನ್ನ ಯೂಸ್ ಮಾಡಿದ್ದಾರೆ. ಸಾಕಷ್ಟು ಕಡೆ ನಾವೆಲ್ಲ ಕಡೆ ಮನೇಲಿ ನೋಡಿದ್ದೇನು ಅಂದ್ರೆ ಫುಲ್ ಬಾಡಿ ವಿಟಿಫೈಡ್ ಟೈಲ್ಸ್ ನ ಯೂಸ್ ಮಾಡಿದ್ರು. ಇಲ್ಲಿ ಗ್ರಾನೈಟ್ ಅನ್ನ ಹಾಕಿದ್ದಾರೆ. ಸುಮಾರು 110 rupees ಆಗ್ಬಹುದು. ಇಲ್ಲಿ ಬೆಡ್ ಬಂದು ಹೈಡ್ರೋಲಿಕ್ ಲಿಫ್ಟ್ ಇದೆ. ಬೆಡ್ ಅಲ್ಲಿ ಎರಡು ಕಡೆ ಇಳಿಬಹುದು. ಆ ರೀತಿಯಲ್ಲಿ ಆಪ್ಷನ್ ಅಲ್ಲಿ ಕೊಟ್ಟಿದ್ದಾರೆ. ಅಂದ್ರೆ ಈಸಿಲಿ ಲಿಫ್ಟ್ ಆಗುತ್ತೆ. ಒಂದು ಹೈಲೈಟೆಡ್ ವಾಲ್ ನ ನೋಡಬಹುದು ಹಿಂದ್ಗಡೆ. ಇನ್ನು ಈ ಮನೆಯ ವಾರ್ಡ್ರೋಬ್ಗಳು ಸಖತ್ತಾಗಿ ಬಂದಿದೆ. ಅಂದ್ರೆ ವಾರ್ಡ್ರೋಬ್ ಅಲ್ಲಿ ಯೂಸ್ ಮಾಡಿರುವಂತಹ ಏನು ಲ್ಯಾಮಿನೇಟ್ಸ್ ಇದೆಯಲ್ಲ, ಅದು ಯುನೀಕ್ ಆಗಿದೆ. ಇಲ್ಲೊಂದು ಓಪನೇಬಲ್ ವಾರ್ಡ್ರೋಬ್ ಅನ್ನ ಕೊಟ್ಟಿದ್ದಾರೆ ಫಸ್ಟ್ ಅಲ್ಲಿ. ನಂತರ ನಿಮಗೆ ಸ್ಲೈಡಿಂಗ್ ವಾರ್ಡ್ರೋಬ್ ನ ಕೊಟ್ಟಿದ್ದಾರೆ. ಮೇಲ್ಗಡೆ ಕಂಪ್ಲೀಟ್ ಆಗಿ ಕಾಂಟ್ರಾಸ್ಟ್ ಕಲರ್ ಅಲ್ಲಿ ಲಾಫ್ಟ್ ಬರ್ತಾ ಇದೆ. ಈ ಏನು ಲ್ಯಾಮಿನೇಟ್ಸ್ ಇದೆ ಅಲ್ಲ, ಇದು ನೀವು ಟಚ್ ಮಾಡಿದ್ರೆ ನಿಮಗೆ ಫೀಲ್ ಆಗುತ್ತೆ. ಅಂದ್ರೆ ಟೆಕ್ಸ್ಚರ್ ಫಿನಿಶ್ ಅಲ್ಲಿ ಇದೆ ಅಂಡ್ ಮ್ಯಾಟ್ ಫಿನಿಶ್ ಅಲ್ಲಿ ಇದೆ. ಮಧ್ಯದಲ್ಲಿ ಗೋಲ್ಡನ್ ಕಲರ್ ಬೀಡಿಂಗ್ ಅನ್ನ ಕೊಟ್ಟಿದ್ದಾರೆ. ಸೊ ಇದು ನೋಡ್ಬೋದು, ಸ್ಲೈಡ್ ಮಾಡಿದ್ರೆ ನಿಮ್ಗೆ ಒಂದು ಮಧ್ಯದಲ್ಲಿ ಒಂದು ವಾಶ್ರೂಮ್ ಬರ್ತಾ ಇದೆ. ಹೌದು, ಇಲ್ಲೊಂದು ವಾಶ್ರೂಮ್ ಬರ್ತಾ ಇದೆ. ವಾಶ್ರೂಮ್ ಪಕ್ಕದಲ್ಲಿ ಒಂದು ಚಿಕ್ಕದಾಗಿ ಒಂದು ವಾರ್ಡ್ರೋಬ್ ತರಾನೇ ಕೊಟ್ಟಿದ್ದಾರೆ. ಇಲ್ಲಿ ಟವಲ್ ಗಳನ್ನ ಇರ್ಬೋದು, ಸೋಪ್ ಗಳನ್ನ ಇರ್ಬೋದು, ಸ್ಟೋರ್ ಮಾಡಬಹುದು. ಇನ್ನು ನೆಕ್ಸ್ಟ್ ಬಂದ್ರೆ ಇಲ್ಲಿ ಕೂಡ ಅಷ್ಟೇನೆ ಒಂದು ಡ್ರೆಸ್ಸಿಂಗ್ ಯೂನಿಟ್ ಅನ್ನ ಕೊಟ್ಟಿದ್ದಾರೆ. ಡ್ರೆಸ್ಸಿಂಗ್ ಯೂನಿಟ್ ನ ವಿಷಯಕ್ಕೆ ಬಂದ್ರೆ ಬೆಳಿಗ್ಗೆ ಮುಖ ಗ್ಲಾಸ್ ನೋಡಬಾರ್ದು ಅನ್ನೋ ಕಾರಣಕ್ಕೆ ಅದು ಹೈಡ್ ಮಾಡಿದ್ದಾರೆ. ಸ್ಟೇರ್ ಕೇಸ್ ನ ವಿಷಯಕ್ಕೆ ಬಂದ್ರೆ ಇಲ್ಲಿ ಲಪೋತ್ರ ಕೊಟ್ಟಿದ್ದಾರೆ. ಲಪೋತ್ರ ಸ್ಟೆಪ್ಸ್ ಗೆ ಕೊಟ್ರೆ ನಿಮ್ಗೆ ರೈಸರ್ ಆಗಿ ಏನು ಟೈಲ್ಸ್ ವಿಟಿಫೈಡ್ ಟೈಲ್ಸ್ ನ ಯೂಸ್ ಮಾಡಿದ್ದಾರೆ ಅದನ್ನೇ ಕೊಟ್ಟಿದ್ದಾರೆ. ಇಲ್ಲೊಂದು ಹೈಲೈಟೆಡ್ ವಾಲ್ ನ ನೋಡಬಹುದು. ಟೆಕ್ಸ್ಚರ್ ಪೇಂಟ್ ಮಾಡಿ ಅದ್ರ ಮೇಲೆ ಗೋಲ್ಡನ್ ಕಲರ್ ಫಿನಿಶಿಂಗ್ ನ ಕೊಟ್ಟಿದೆ. ಇಲ್ಲೊಂದು ಫ್ಯಾಮಿಲಿ ಲಾಂಜ್ ಏರಿಯಾ ಇದೆ. ಫ್ಲೋರಿಂಗ್ ಗೆ ಇಲ್ಲಿ ಸೇಮ್ ವಿಟಿಫೈಡ್ ಟೈಲ್ಸ್ ವಿತ್ ವುಡನ್ ಫಿನಿಶ್ ಅಲ್ಲಿ ಕೊಟ್ಟಿದ್ದಾರೆ. ಇಲ್ಲೊಂದು ಬೇ ವಿಂಡೋ ಬರ್ತಾ ಇದೆ. ಬೇ ವಿಂಡೋಗೆ ಇನ್ನು ಕುಶನ್ ಗಳು ಬರಬೇಕು. ಪಕ್ಕದಲ್ಲಿ 2 ಬುಕ್ ಸ್ಟೋರೇಜ್ ಅನ್ನ ಕೊಟ್ಟಿದ್ದಾರೆ. ಇದು ಇಲ್ಲೇ ಕುತ್ಕೊಂಡು ಇಲ್ಲೇ ಓದ್ಕೋಬಹುದು ಅನ್ನುವಂತಹ ಒಂದು ಆಪ್ಷನ್ ಅಲ್ಲಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. 2 ಬೆಡ್ರೂಮ್ ಬರ್ತಾ ಇದೆ. 2 ಬೆಡ್ರೂಮ್ ನ ಡೋರ್ ನೋಡಬಹುದು ನೀವು. ಸನ್ ಫಿನಿಶಿಂಗ್ ಅಲ್ಲಿ ಇದೆ. ತುಂಬಾ ಚೆನ್ನಾಗಿ ಬರುತ್ತೆ. 2 ಡೋರ್ ನೋಡಿದ್ರೆ ಒಂದು ಫುಲ್ ಸನ್ ತರ ಡಿಸೈನ್ ಬರುತ್ತೆ. ಒಂದು ಡೋರ್ಗೆ ಹಾಫ್ ಡಿಸೈನ್ ಬರ್ತಾ ಇದೆ. ಚೆನ್ನಾಗಿದೆ ಈ ಡಿಸೈನ್. ಸುಮಾರು ಇದು ಕೂಡ ಅಷ್ಟೇನೆ. ಸುಮಾರು 10x12 ಅಥವಾ 12x12 ಅಳತೆ ಒಂದು ಬೆಡ್ರೂಮ್ ಬರ್ತಾ ಇದೆ. ಇಲ್ಲೂ ಕೂಡ ಫುಲ್ ಬಾಡಿ ವಿಟಿಫೈಡ್ ಟೈಲ್ಸ್ ಯೂಸ್ ಮಾಡಿದ್ದಾರೆ, ಬಟ್ ಡಿಫ್ರೆಂಟ್ ಆಗಿದೆ. ಇಲ್ಲೂ ಒಂದು ಹೈಲೈಟೆಡ್ ವಾಲ್ ಬರ್ತಾ ಇದೆ. ಇಲ್ಲೂ ಅಷ್ಟೇನೆ ನನಗೆ ಇಷ್ಟ ಆಗಿದ್ದು ಈ ಮನೆಯಲ್ಲಿ ವಾರ್ಡ್ರೋಬ್ ಗಳಲ್ಲಿ ಯೂಸ್ ಮಾಡಿದಂತಹ ಲ್ಯಾಮಿನೇಟ್ ಗಳು ಎಷ್ಟು ಡಿಫ್ರೆಂಟ್ ಆಗಿದೆ ಅಲ್ವಾ. ಇಲ್ಲೊಂದು ಸ್ಟಡಿ ಬರ್ತಾ ಇದೆ. ಅಷ್ಟೇ ಅಲ್ಲ, ಮೇಲ್ಗಡೆ ಲಾಫ್ಟ್ ನೋಡ್ಬೋದು, ಇಲ್ಲಿ ವಾರ್ಡ್ರೋಬ್ ನೋಡ್ಬೋದು. ಇಲ್ಲೂ ಕೂಡ ಅಷ್ಟೇನೆ ಒಳಗಡೆ ಒಂದು ಡ್ರೆಸ್ಸಿಂಗ್ ಯೂನಿಟ್ ಅನ್ನ ಕೊಟ್ಟಿದ್ದಾರೆ. ಇನ್ನು ಈ ಕಡೆ ಬಂದ್ರೆ ಇಲ್ಲಿ ಇನ್ನೊಂದು ಬೆಡ್ರೂಮ್ ಬರ್ತಾ ಇದೆ. ಇಲ್ಲೂ ಕೂಡ ಸೇಮ್ ಫ್ಲೋರಿಂಗ್ ಅನ್ನ ಯೂಸ್ ಮಾಡಿದ್ದಾರೆ, ಬಟ್ ಇದು ಒಂಥರ ಅಪಾಕ್ಸಿ ಫ್ಲೋರಿಂಗ್ ತರ ಫಿನಿಶಿಂಗ್ ಕೊಡ್ತಾ ಇದೆ. ಇಲ್ಲಿ ನೋಡಿ, ನಾನು ಹೇಳಿದ್ನಲ್ಲ ವಾರ್ಡ್ರೋಬ್ ನಲ್ಲಿ ಎಷ್ಟು ಚೆನ್ನಾಗಿರುವಂತಹ ಲ್ಯಾಮಿನೇಟ್ಸ್ ನ ಯೂಸ್ ಮಾಡಿದ್ದಾರೆ. ಇಲ್ಲೊಂಥರ ಹಿಂಗ್ ಅನ್ಸುತ್ತೆ, ಫ್ಯಾಬ್ರಿಕ್ ಫಿನಿಶ್ ಅನ್ಸ್ಬೋದು ಅಥವಾ ಚಿಪ್ಪಡ್ ಟೈಲ್ಸ್ ಫಿನಿಶ್ ಅಲ್ಲಿ ಇರುವಂತಹ ಲ್ಯಾಮಿನೇಟ್ ನ ಯೂಸ್ ಮಾಡಿದ್ದಾರೆ. ಇಲ್ಲೂ ಸ್ಲೈಡಿಂಗ್ ಡೋರ್ ಓಪನ್ ಮಾಡಿದ್ರೆ ಒಳಗಡೆ ನಿಮಗೆ ವಾಶ್ರೂಮ್ ಸಿಗ್ತಾ ಇದೆ. ವಾಶ್ರೂಮ್ಗೆ WPC ಡೋರ್ ಅನ್ನ ಯೂಸ್ ಮಾಡಿದ್ದಾರೆ. ಅಂಡ್ ಐ ರೆಕಮೆಂಡ್ ಯು. WPC ಡೋರ್ಗಳು ತುಂಬಾ ಒಳ್ಳೇದು. ನೀವು ನೀರ್ ಹಾಕಿ ಏನೂ ಆಗಲ್ಲ. ಮಾಯಿಶ್ಚರ್ ಪ್ರೂಫ್ ಬರ್ಬೋದು. ಮಾಯಿಶ್ಚರ್ ರೆಸಿಸ್ಟೆಂಟ್ ಅಲ್ಲ, ವಾಟರ್ ಪ್ರೂಫ್ ಇರುತ್ತೆ. ಇಲ್ಲಿ ಅಪ್ ಟು ರೂಫ್ ಟಾಪ್ ವರೆಗೂ ಟೈಲ್ಸ್ ಹಾಕಿದೆ. ಸುಮಾರು ಒಂದು 4x8 7 ಅಳತೆ ಒಂದು ವಾಶ್ರೂಮ್ ಬರ್ತಾ ಇದೆ. ಇಲ್ಲಿ ಬ್ಲಾಕ್ ಕಲರ್ ಕಮೋಡ್ ಅನ್ನ, ಫ್ಲೋರ್ ಮೌಂಟೆಡ್ ಕಮೋಡ್ ಅನ್ನ ಯೂಸ್ ಮಾಡಿದ್ದಾರೆ. ಇಲ್ಲಿ ನೋಡಿದ್ರಲ್ಲ, ಅವಾಗ ಹೇಳಿದ್ನಲ್ಲ, ಈ ತರ ಒಂದು ಬಾತ್ರೂಮ್ ಹೊರಗಡೆ ಒಂದು ಚಿಕ್ಕದಾದಂತಹ ವಾರ್ಡ್ರೋಬ್ ತರ ಕೊಟ್ಟಿದ್ದಾರೆ. ಸೊ ಸ್ಟೋರೇಜ್ಗೆ ಯೂಸ್ ಆಗುತ್ತೆ. ಯೂಸ್ ಮಾಡಿರೋ ಬಟ್ಟೆ ಇರ್ಬೋದು,
ಇರ್ಬೋದು, ಟವೆಲ್ಸ್ ಇರ್ಬೋದು, ಅದನ್ನೆಲ್ಲ ಇಟ್ಕೊಳ್ಬಹುದು. ಇನ್ನು ಮನೆಯಲ್ಲಿ ಮುಂದೆ ಬಂದರೆ ಮೇಲ್ಗಡೆ ನೀವು ಸ್ಕೈಲೈಟ್ನ ನೋಡ್ಬೋದು. ಇವುಗಳು ಅಷ್ಟೇ, ನಿಮ್ಮ ಮನೆಯಲ್ಲಿ ವೆಂಟಿಲೇಷನ್ ಸಫಿಷಿಯೆಂಟ್ ಆಗಬೇಕು ಅಂದರೆ, ಸಫಿಷಿಯೆಂಟ್ ಆದಂತಹ ಬೆಳಕು ಬೇಕು, ಡೇದಲ್ಲಿ ಲೈಟ್ ಆಗಬಾರ್ದು ಅಂದರೆ ಈ ಥರ ಒಂದು ವೆಂಟಿಲೇಷನ್ ಆಪ್ಷನ್ನ ಮಾಡ್ಕೊಳ್ಬಹುದು. ಇನ್ನು ನಾವು ಬಂದಿರೋದು ಟೆರೆಸ್ಗೆ. ಸಾಕಷ್ಟು ದೊಡ್ಡದಾದಂತಹ ಟೆರೆಸ್ ಬರ್ತಾ ಇದೆ. ಇಲ್ಲಿ ಪ್ಯಾರಾಪೀಟ್ ವಾಲ್ ಮೇಲೆ ಸುಮಾರು ಒಂದು 2 ಅಡಿಯಷ್ಟು ಹೈಟ್ ತಗೊಂಡಿದ್ದಾರೆ. ಸುಮಾರು ಒಂದು 5-5.5 ಫೀಟ್ನಷ್ಟು ಹೈಟ್ ಆಗಿರುವಂತಹ ಪ್ಯಾರಾಪೀಟ್ ವಾಲ್ ಬರ್ತಾ ಇದೆ. ಅದರಲ್ಲೂ ಡಿಸೈನ್ ನೋಡ್ಬೋದು ನೀವು, ಸೂಪರ್ ಆಗಿರುವಂತಹ ಡಿಸೈನ್ ಮಾಡಿದ್ದಾರೆ. ಈ ಮನೆಯ ವಿಶೇಷ ಏನು ಅಂದರೆ, ಇಲ್ಲಿ ಹಳ್ಳಿಗಳಲ್ಲಿ ಇರುತ್ತಲ್ಲ ಆ ಥರ ಒಲೆ ಮಾಡಿದ್ದಾರೆ, ಕಟ್ಟಿಗೆ ಒಲೆ ಅಂತೀವಲ್ಲ ನಾವು, ಆ ಥರ ಒಲೆ ಮಾಡಿದ್ದಾರೆ. ಸೊ ಒಂದು ಬಚ್ಚಲ ಮನೆ ಮಾಡಿದ್ದಾರೆ. ಅಲ್ಲಿ ಹಂಡೆ ಕೂಡ ಇಟ್ಟಿದ್ದಾರೆ. ಅದು ಹಂಡೆ ಅಂತ ಹೇಳ್ತೀವಲ್ಲ, ನೀರು ಕಾಸೋಕೆ ಹಂಡೆ, ಅದನ್ನು ಕೂಡ ಇಟ್ಟಿದ್ದಾರೆ. ತಾಮ್ರದ ಹಂಡೆ ನೋಡ್ಬೋದು ನೀವು ಇಲ್ಲಿ. ಸೊ ಇದು ನಮ್ಮ ಮಲೆನಾಡು ಕರಾವಳಿ ಭಾಗದಲ್ಲಿ ಜಾಸ್ತಿ, ಏನಿಲ್ಲ ಈ ಹಳ್ಳಿಗಳ ಕಡೆ ಎಲ್ಲ ಕಡೆನೂ ಜಾಸ್ತಿನೇ. ಇಲ್ಲಿ ನೋಡ್ಬೋದು MS ಒಂದು ಸ್ಟ್ರಕ್ಚರ್ ಮಾಡಿಬಿಟ್ಟು ಮೇಲ್ಗಡೆ ಟೈಲ್ಸ್ ಹಾಕಿದ್ದಿದೆ, ಮಂಗಳೂರು ಟೈಲ್ಸ್ ಹಾಕಿದ್ದಾರೆ. ಕೆಳಗಡೆ ಇಲ್ಲಿ ಆಂಟಿಕ್ ಸ್ಕಿಡ್ ಪಾರ್ಕಿಂಗ್ ಟೈಲ್ಸ್ ಅನ್ನ ಹಾಕಿದ್ದಾರೆ. ಇಲ್ಲಿ ಗಾಳಿ ಮತ್ತು ಧೂಳು ಬರುತ್ತೆ ಅನ್ನೋ ಕಾರಣಕ್ಕೆ ವಿಂಡೋವನ್ನ ಮಾಡ್ಕೊಂಡಿದ್ದಾರೆ. ಸ್ಲೈಡಿಂಗ್ ವಿಂಡೋ ಏನ್ ಬರುತ್ತಲ್ಲ ಅದರ ವಿಂಡೋ ಮಾಡ್ಕೊಂಡಿದ್ದಾರೆ. ಸೊ ಅಂದ್ರೆ ಹೊರಗಡೆ ಲುಕ್ಕು ಕಾಣ್ತಾ ಇರುತ್ತೆ, ಮತ್ತೆ ಮೇಲ್ಗಡೆಯಿಂದ ಅಷ್ಟಾಗಿ ಧೂಳು ಗಾಳಿ ಬರೋದಿಲ್ಲ ಅನ್ನೋ ಕಾರಣಕ್ಕೆ ನೋಡ್ಬೋದು ಫ್ಲೋರಿಂಗು. ಇನ್ನು ಮುಂದೆ ಬಂದರೆ ಇಲ್ಲಿ ಒಂದು ವಾಷಿಂಗ್ ಏರಿಯಾ ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ ಆಯಿತಾ. ಇಲ್ಲಿ ವಾಷಿಂಗ್ ಏರಿಯಾದಲ್ಲಿ ಏನು ಅಂದರೆ, ವಾಷಿಂಗ್ ಮಷಿನ್ ಇಟ್ಕೊಳ್ಳೋಕ್ಕೂ ಜಾಗ ಇದೆ, ಬಟ್ಟೆ ಒಣಸೋಕ್ಕೂ ಪ್ರೊವಿಷನ್ ಇದೆ. ಇನ್ನು ಕರೆಂಟ್ ಇಲ್ಲ ಅಥವಾ ಹ್ಯಾಂಡ್ ವಾಶ್ ಕ್ಲಾತ್ಗಳಿದೆ ಅಂದರೂ ಕೂಡ ಅದಕ್ಕೂ ಕೂಡ ಇಲ್ಲೇ ಪ್ರೊವಿಷನ್ ಮಾಡಿದ್ದಾರೆ. ಮೇಲ್ಗಡೆ ಸೀಟ್ ಹಾಕಿದ್ದಿದೆ, ಮಳೆ ಇರಲಿ ಏನೇ ಇರಲಿ ಏನೂ ಸಮಸ್ಯೆ ಇಲ್ಲ. ಇನ್ನು ಕಂಪ್ಲೀಟ್ ಆಗಿ ಮೇಲ್ಗಡೆ ಹೋಗೋಕೆ ಅಂದರೆ ಒಂದು ಪ್ರಾಪರ್ ಆಗಿರುವಂತಹ ಲ್ಯಾಡರ್ನ ಕೊಟ್ಟಿದ್ದಾರೆ. ಇಲ್ಲಿ ಒಂದು ಡಮ್ಮಿ ಇದನ್ನ ಕೊಟ್ಟಿದ್ದಿದೆ, ಏನಿದೆ ಬ್ಲಾಕ್ ಕೊಟ್ಟಿದ್ದಿದೆ. ಮೇಲ್ಗಡೆ ಬಂದರೆ ನಿಮಗೆ 2 ವಾಟರ್ ಟ್ಯಾಂಕ್ಗಳು ಬರ್ತಾ ಇದೆ. ಸುಮಾರು ಒಂದು 3000 ಲೀಟರ್ ಕೆಪಾಸಿಟಿಯ ವಾಟರ್ ಟ್ಯಾಂಕ್ಗಳು ಬರ್ತಾ ಇದೆ. ಇನ್ನು ಆ ರೂಮ್ ನೋಡಿದ್ವಲ್ಲ, ಆ ರೂಮ್ ಒಳಗಡೆ ಬಂದರೆ ಇಲ್ಲೊಂದು ಕಿಚನ್ ಕೌಂಟರ್ನ ಮಾಡಿದ್ದಾರೆ. ಏನು ಪಾರ್ಟಿ ಇದೆ, ಫಂಕ್ಷನ್ ಇದೆ, ಅಥವಾ ಟೆರೆಸ್ ಮೇಲೆ ಏನಾದರೂ ಮಾಡೋದಿದೆ ಅಂದರೆ ಒಂದು ಕಿಚನ್ ಕೌಂಟರ್ ಥರ ಮಾಡಿದ್ದಾರೆ. ಒಂದು ರೂಮ್ ಇದೆ, ಅದು ನಾಳೆ ಬಾಡಿಗೆ ಬೇಕಾದರೂ ಕೊಡ್ಬೋದು, ಇಲ್ಲ ಅಂದ್ರೂ ಪರ್ಸನಲ್ ಯೂಸ್ಗೂ ಯೂಸ್ ಮಾಡ್ಕೊಳ್ಬೋದು, ಆ ರೀತಿ ಇದೆ. ಇಲ್ಲಿ ಸೋಲಾರ್ ಪ್ರೊವಿಷನ್ ಇರ್ಬೋದು, ಪೈಪ್ ಲೈನ್ಗಳನ್ನ ನೋಡ್ಬೋದು. ಮೇಲ್ಗಡೆ ಇಲ್ಲಿ ಪಾಟ್ಸ್ಗಳನ್ನ ಇಟ್ಟಿದ್ದಾರೆ. ಈ ಥರ ಪಾಟ್ಸ್ಗಳನ್ನ ಇಟ್ಕೊಂಡ್ರೆ ದಯವಿಟ್ಟು ವಾಟರ್ ಪ್ರೂಫಿಂಗ್ ಮಾಡ್ಕೊಳ್ಳಿ. ಈ ಮನೆಯನ್ನ ಕಟ್ಟಿದವರು RCC ಅವರ ಕಂಪ್ಲೀಟ್ ಇನ್ಫಾರ್ಮೇಶನ್ ಸ್ಕ್ರೀನ್ ಮೇಲೆ ನಿಮಗೆ ನಂಬರ್ ಬರ್ತಾ ಇದೆ, ಅಲ್ಲಿಗೆ ಕಾಲ್ ಮಾಡಿದ್ರೆ ಸಿಗುತ್ತೆ. ಸೊ ನಿಮಗೆ ಒಳ್ಳೆಯ ಕನ್ಸ್ಟ್ರಕ್ಷನ್ ಬೇಕು, ಒಳ್ಳೆಯ ಇಂಟೀರಿಯರ್ ಬೇಕು ಅಂದರೆ ನೀವು RCC ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಇದಾಗಿತ್ತು ಇವತ್ತಿನ ವಿಡಿಯೋ. ಥ್ಯಾಂಕ್ಸ್ ಫಾರ್ ವಾಚಿಂಗ್.